ಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ನಟಿ ಪ್ರೇಮಾ ಅವರು ಆಗಮಿಸಿದ್ರು. ಆದ್ರೆ ನಟಿ ಪ್ರೇಮಾ ಅವರನ್ನ ಸಿಎಂ ಮನೆ ಒಳಗಡೆ ಸಿಬ್ಬಂದಿ ಬಿಟ್ಟಿಲ್ಲ. ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿ ಅಂತ ಹೇಳಿ ಸಿಬ್ಬಂದಿ ಹೇಳಿ ಕಳಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ನಟಿ ಪ್ರೇಮಾ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಸಿಬ್ಬಂದಿ ಒಳಗಡೆ ಬಿಟ್ಟಿಲ್ಲ. ಗೃಹ ಕಚೇರಿ ಕೃಷ್ಣಾದಲ್ಲೇ ಭೇಟಿಯಾಗಿ ಅಂತ ಹೇಳಿ ಕಳಿಸಿದ್ದಾರೆ. ಸಿಎಂ ಕೂಡ ಈ ಹಿಂದೆ ಸೂಚನೆಯನ್ನು ಕೊಟ್ಟಿದ್ರು, ಅವರ ಸದಾಶಿವನಗರದ ನಿವಾಸಕ್ಕೆ ಯಾರೂ ಕೂಡ ಬರಬಾರ್ದು ಅಂತ ಹೇಳಿ, ಶಾಸಕರೂ ಸೇರಿದಂತೆ ಯಾರೂ ಕೂಡ ಬರಬಾರ್ದು ಇಲ್ಲಿ ಭೇಟಿಯಾಗೋದಕ್ಕೆ, ಏನೇ ಇದ್ರೂ ಕೂಡ ಗೃಹ ಕಚೇರಿ ಕೃಷ್ಣಾದಲ್ಲೇ ಭೇಟಿ ಮಾತುಕತೆ ನಡೀಲಿ ಅಂತ ಹೇಳಿದರು. ಅದಕ್ಕೆ ಬದ್ಧರಾಗಿದ್ದಾರೆ. ಆ ನಿಯಮವನ್ನು ಸದ್ಯಕ್ಕೆ ಪಾಲನೆ ಮಾಡಲಾಗ್ತಾ ಇದೆ. ಗೇಟ್ನ ಮುಂಭಾಗವೇ ನಟಿ ಪ್ರೇಮಾ ಅವರು ನಿಂತಿರುವಂತಹ ದೃಶ್ಯ ಹೂಗುಚ್ಛವನ್ನು ತಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇರೋದರಿಂದ ಅವರಿಗೆ ಶುಭಾಶಯವನ್ನು ಕೋರೋ ನಿಟ್ಟಿನಲ್ಲಿ ಹೂಗುಚ್ಛ ತಂದಿರೋದು. ಅದರ ಜೊತೆಗೆ ಅದು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಂ ಅವರನ್ನು ಭೇಟಿಯಾಗೋಕ್ಕೆ ಬಂದಿದ್ರೋ ಗೊತ್ತಿಲ್ಲ. ಸದ್ಯಕ್ಕೆ ಆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ಹಾಗಾಗಿ ವಾಪಸ್ ತೆರಳಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗೋದು. ಭೇಟಿಯಾದ ನಂತರದಲ್ಲಿ ಗೊತ್ತಾಗುತ್ತೆ ಏನು ರೀಸನ್ ಅಂತ.